ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗಳ ಜವರಾಯನ ಓಟ. ಕಳೆದ 3 ವರ್ಷಗಳಲ್ಲೇ ಕಿಲ್ಲರ್ ಬಿಎಂಟಿಸಿಗೆ 150 ಜನರು ಬಲಿಯಾಗಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಬಿಎಂಟಿಸಿ ಬಸ್ಗಳ ಜವರಾಯನ ಓಟ ಮುಂದುವರೆದಿದೆ. ಕಳೆದ 3 ವರ್ಷಗಳಲ್ಲೇ ಕಿಲ್ಲರ್ ಬಿಎಂಟಿಸಿಗೆ 150 ಜನರು ಬಲಿ. 18 ವರ್ಷಗಳಲ್ಲಿ 1142 ಜೀವಗಳನ್ನ ನುಂಗಿದೆ ಬಿಎಂಟಿಸಿ. ಬೆಂಗಳೂರಿನಲ್ಲಿ ಸಾರಿಗೆ ಸಂಸ್ಥೆ ಬಸ್ಗಳದ್ದೇ ದರ್ಬಾರ್. ಬೆಂಗಳೂರಿಗರ ಪಾಲಿಗೆ ಹೆಮ್ಮಾರಿ ಆಗ್ತಾ ಇದೆಯಾ ಈ ಒಂದು ಬಿಎಂಟಿಸಿ? ಚಾಲಕರ ಮೇಲಿನ ಕೆಲಸದ ಒತ್ತಡವೇ ಅಪಘಾತಗಳಿಗೆ ಕಾರಣನಾ? 30 ವರ್ಷ ಹಳೆಯ ನಿಯಮಗಳಿಂದಲೇ ಜೀವ ಹೋಗ್ತಾ ಇದೆಯಾ? ದಿನಕ್ಕೆ 300 ಕಿಲೋಮೀಟರ್ ಓಡಿಸುವ ಟಾರ್ಗೆಟ್ ಕೊಟ್ಟಿದ್ದಾರಾ? ಒತ್ತಡದ ಕಥೆ. ರಸ್ತೆಗಿಳಿದ್ರೆ ಸಾರ್ವಜನಿಕರ ಜೀವಕ್ಕೆ ಕುತ್ತು. ಇವಿ ಬಸ್ಗಳಿಂದಲೂ 3 ವರ್ಷದಲ್ಲಿ 40ಕ್ಕೂ ಹೆಚ್ಚು ಸಾವು. ಅಂಕಿ ಅಂಶಗಳಲ್ಲಿ ಬಿಎಂಟಿಸಿ ರಕ್ತ ಚರಿತ್ರೆ ಬಟಾಬಯಲು. ಇನ್ನು ಬೆಂಗಳೂರಿನ ಜನರ ನಾಡಿ ಮಿಡಿತ ಯಾವುದು ಅಂದ್ರೆ, ಸಂಚಾರ ನಾಡಿ ಮಿಡಿತ ಯಾವುದು ಅಂತಂದ್ರೆ ಬಿಎಂಟಿಸಿ ಅಂತ ಹೇಳ್ತೀವಿ. ಯಾಕೆಂತಂದ್ರೆ ಸಾಕಷ್ಟು ಜನರು ನೀವು ಕೂಡ ಗಮನಿಸಬಹುದು, ಈ ಒಂದು ಬಿಎಂಟಿಸಿ ಬಸ್ಗಳ ಮೇಲೆ ಡಿಪೆಂಡ್ ಆಗಿರ್ತಾರೆ. ಆದ್ರೆ ಈಗ ಬಿಎಂಟಿಸಿ ಅಕ್ಕಪಕ್ಕ ಹೋಗ್ಲಿಕ್ಕೂ ಕೂಡ ಭಯ ಆಗತ್ತೆ. ಯಾಕೆಂತಂದ್ರೆ ಕಿಲ್ಲರ್ ಬಿಎಂಟಿಸಿ ಅನ್ನುವಂತಹ ಒಂದು ಕುಖ್ಯಾತಿಯನ್ನ ಪಡಿತಾ ಇದೆ ನಮ್ಮ ಬಿಎಂಟಿಸಿ. ಹೇಳಲಿಕ್ಕೆ ಬೇಸರ ಆಗುತ್ತೆ ಕಿಲ್ಲರ್ ಬಿಎಂಟಿಸಿ ಅನ್ನುವಂತಹ ಪದ. ಸದ್ಯಕ್ಕೆ ನೀವು ಕೂಡ ಗಮನಿಸಿದ್ರೆ ಇತ್ತೀಚಿನ ದಿನಗಳಲ್ಲಿ ಏನೆಲ್ಲ ಅಪಘಾತಗಳಾಗಿದ್ದಾವೆ, ಇದರಿಂದ ಸಾರ್ವಜನಿಕರು ಎಷ್ಟೆಲ್ಲ ಸಮಸ್ಯೆಗಳನ್ನು ಅನುಭವಿಸಬೇಕಾಯಿತು ಅಂತ. ಹಾಗಾದ್ರೆ ಇದಕ್ಕೆ ಕಾರಣ ಏನು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತಲ್ಲ. ಒಂದು ವೇಳೆ ಏನಾದರೂ ನೀವು ಟಾರ್ಗೆಟ್ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆ ಕೂಡ ಇತ್ತು. ಇದನ್ನು ಕೂಡ ನಾವು ಕೇಳಿದ್ದೋ, ಏನಾದರೂ ಟಾರ್ಗೆಟ್ ಕೊಟ್ಟಿದ್ರೆ ಅಥವಾ ಕೆಲವೊಂದಿಷ್ಟು ನಿಯಮಗಳನ್ನು ಚೇಂಜಸ್ ಮಾಡಲೇಬೇಕಾಗತ್ತೆ ಅಂತ. 30 ವರ್ಷಗಳ ನಿಯಮಗಳೇನಿದ್ದಾವೆ ಅಂದರೆ 30 ವರ್ಷಕ್ಕೂ ಹಿಂದಿನ ನಿಯಮಗಳನ್ನೇ ಪಾಲನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಚೇಂಜಸ್ ಮಾಡಲೇಬೇಕಾಗತ್ತೆ. ಯಾಕೆಂದರೆ 30 ವರ್ಷಗಳ ಹಿಂದೆ ಇದ್ದಂತಹ ಪರಿಸ್ಥಿತಿ ಈಗ ಇಲ್ಲ. ಈಗ ಒಂದು ಪರಿಸ್ಥಿತಿ ಬದಲಾಗಿದೆ. ಇದಕ್ಕೆ ಬಹಳ ಪ್ರಮುಖವಾದ ಕಾರಣ ಆಯ್ತಾ? ಅದರ ಜೊತೆಗೆ ಚಾಲಕರ ಮೇಲಿನ ಕೆಲಸದ ಒತ್ತಡವೂ ಕೂಡ ಇದಕ್ಕೆ ಒಂದು ಕಾರಣ ಆಗಿರಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಪ್ರೆಷರ್ ಕೊಟ್ಟರೆ ಅವರು ಈಗ ವಾಹನವನ್ನು ಚಾಲನೆ ಮಾಡೋದಾದ್ರೂ ಹೇಗೆ? ಹಾಗಾಗಿ ಏನಾದರೂ ನೀವು ವಾಹನವನ್ನು ಚಾಲನೆ ಮಾಡುವಂಥ ಚಾಲಕರ ಮೇಲೆ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಪ್ರೆಷರ್ ಹಾಕಿ ನೀವು 300 ಕಿಲೋಮೀಟರ್ ಟಾರ್ಗೆಟನ್ನು ರೀಚ್ ಮಾಡಬೇಕು, ದಿನಕ್ಕೆ 300 ಕಿಲೋಮೀಟರ್ ಓಡಿಸಲೇಬೇಕು ಅಂತ ಏನಾದರೂ ಟಾರ್ಗೆಟ್ ಕೊಟ್ಟಿದ್ದಾರಾ ಅನ್ನೋದು ಕೂಡ ಸಾರ್ವಜನಿಕ ವಲಯದಲ್ಲಿ ಬಹಳ ಗಂಭೀರವಾಗಿ ಚರ್ಚೆ ಆಗ್ತಾ ಇದೆ. ಯಾಕೆಂತಂದ್ರೆ ಇದರಿಂದ ತೊಂದರೆ ಆಗ್ತಾ ಇರೋದು ಯಾರಿಗೆ? ಸಾರ್ವಜನಿಕರಿಗೆ. ಹಾಗಾಗಿ ಸಾರಿಗೆ ಇಲಾಖೆ ಈಗಲಾದರೂ ಎಚ್ಚೆತ್ತುಕೊಂಡು ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಲೇಬೇಕಾಗುತ್ತೆ. ಕಳೆದ 3 ವರ್ಷಗಳಲ್ಲಿ ಒಂದು ಕಿಲ್ಲರ್ ಬಿಎಂಟಿಸಿಗೆ 150 ಜನರು ಬಲಿಯಾಗಿದ್ದಾರೆ. ಹಾಗಾದ್ರೆ ಆ ಜೀವ ಹೋಯ್ತಲ್ಲ, ಆ ಜೀವಕ್ಕೆ ಬೆಲೆ ಇಲ್ವಾ? 150 ಕುಟುಂಬಗಳ ಪರಿಸ್ಥಿತಿ ಏನು? ಇಷ್ಟೆಲ್ಲ ಆದರೂ ಕೂಡ ನಮ್ಮ ಸಾರಿಗೆ ಇಲಾಖೆ ಎಚ್ಚೆತ್ತುಕೊಂಡಿಲ್ಲ. 18 ವರ್ಷಗಳಲ್ಲಿ 1142 ಜೀವಗಳನ್ನ ಬಿಎಂಟಿಸಿ ನುಂಗು ಹಾಕಿದೆ. ಇನ್ನು ಇವಿ ಬಸ್ಗಳಿಂದಲೂ ಅಷ್ಟೇ 3 ವರ್ಷದಲ್ಲಿ 40ಕ್ಕೂ ಹೆಚ್ಚು ಸಾವು. ಒತ್ತಡದ ಕಥೆ. ಮತ್ತೊಂದು ಕಡೆ ಏನಾದರೂ ಸಾರ್ವಜನಿಕರು ಹೋಗುವಂತಹ ಸಂದರ್ಭದಲ್ಲಿ ಅಪಘಾತಗಳಾದರೆ ಅದರ ಹೊಣೆಯನ್ನು ಯಾರು ಹೊರ್ತೀರಾ? ಈಗಲಾದರೂ ಸಾರಿಗೆ ಇಲಾಖೆ ಕೆಲವೊಂದಿಷ್ಟು ನಿಯಮಗಳನ್ನು ಬದಲಾವಣೆ ಮಾಡಲೇಬೇಕಾಗಿದೆ. ಜೊತೆಗೆ ಚಾಲಕರಿಗೂ ಕೆಲವೊಂದಿಷ್ಟು ಯಾವ ರೀತಿ ಒಂದು ವಾಹನವನ್ನು ಚಾಲನೆ ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಬಸ್ಸನ್ನು ಓಡಿಸುವಂತಹ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅಂತ ಕೂಡ ಸೂಚನೆಯನ್ನು ಕೊಡಬೇಕಾಗತ್ತೆ.